ಆಯ್ಕೆ ನೋಡ್ಕೊಂಡು ಹೋಗಿ ಫಸ್ಟ್ ಮೇಲೆ ಕೈಗೆ ಮುಗಿತಾ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ಅದೆಲ್ಲ ಆಲ್ ಎಕ್ಸ್ಪ್ಲೇನ್ ಮಾಡಬೇಕು. ಕಾರ್ಮಿಕರು ಅದೇ ಸೊ ಇನ್ನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದು, ಇದು ಡೆಫಿನೇಷನ್ ನಿಯೋಜಕ ಅಂದ್ರೆ ಏನು ಅಂತ ಆಯ್ತಲ್ಲ, ಎಲ್ಲ ಆಯ್ತು. ಅಲ್ಲಿ ಏನೇನಾಯ್ತು ಅಂತ ಪ್ರಾಬ್ಲಮ್ ಅಂತ ಏನಂತ ಹೇಳುತ್ತೆ, ಸಮಾವೇಶಗಳು ಇವೆಲ್ಲ, ರೈಟ್ ಟು ಆರ್ಗನೈಸ್ ಅಂಡ್ ಕಲೆಕ್ಟಿವ್ ಬಾರ್ಗೇನ್, ಇದರ ಕೇಸ್ ಲಾಗಳು. ಹ್ಯಾಡ್ ಶೋನ್ ಯು ದ ಲೈಕ್ ಐಕಿ ಕೋಟ್ ಕಾನ್ಸೆಪ್ಟ್ ವೈಸ್, ಐಕಿ ಕೋಟ್ ಈಸಿ, ಐಕಿ ಕೋಟ್ ಸ್ಪೆಷಲ್ ನೋಟ್ಸ್ ಐ ಶೋನ್, ರೈಟ್. ದಿಸ್ ಇಸ್ ದ ಲಾಂಗ್ ನೋಟ್ಸ್, ಲಾಂಗ್ ಆನ್ಸರ್ ವಿತ್ ಲಾಂಗ್ ಆನ್ಸರ್ ತರ ನೋಡಿ. ಇದು ಕ್ಲಾಸ್ ಅಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅದೇ ತರ ಚೇಂಜ್ ಇಲ್ಲ, ಸ್ವಲ್ಪ ಟೆಕ್ನಿಕಲ್ ಆಗಿ ಇದೆ. ಕ್ಲಾಸ್ ಇದೆ, ಇದೆಲ್ಲ ಹೆಂಗ್ ಸರ್ ಓದೋದು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿರುತ್ತಲ್ವಾ, ಅದಕ್ಕೆ ನಮ್ಮ ಹತ್ರ ಈ ತರ ಇದೆ ನೋಡಿ ಸಮ್ಮರಿ. ಇದೆಲ್ಲ ಫುಲ್ ಸಿಂಪಲ್ ಆಗಿ ಶಾರ್ಟ್ ಅಂತ ಆಗಲ್ಲ, ಎಕ್ಸಾಮ್ ಹಿಂದಿನ ದಿನ ಏನ್ ಬರಲ್ಲ. ಸೊ ಇದು ಸೊ ಆಟೋಮೆಟಿಕ್ ಎಕ್ಸಾಮ್ ದಿನ ಎಲ್ಲ ನೆನಪು ಮಾಡಿದ್ರು, ಮಾರ್ಗದರ್ಶನ ಕೊಟ್ಟರು. ಸೆಕೆಂಡ್ ಇದೆ ಇಂಪಾರ್ಟೆಂಟ್ 12 pages. ಓಕೆ, ಥ್ಯಾಂಕ್ ಯು ವೆರಿ ಮಚ್.